ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವ್ಲಾಗ್ ಬಂದು ಫ್ಯಾಮಿಲಿ ಎಲ್ಲ ಸೇರಿಕೊಂಡು ನಂದು ಮಾಮ್ ಟು ಬಿ ಮಾಡಿದರು. ಸೊ ಆ ವ್ಲಾಗ್ ಆಗಿರುತ್ತೆ. ಸೊ 4:30ಗೆ ಥಿಯೇಟರ್ ಬುಕ್ ಮಾಡಿದರು. ಸೊ ನಾವು ಎಕ್ಸಾಕ್ಟ್ 4:30ಗೆ ಅಲ್ಲಿದ್ವಿ. ಆ್ಯಂಡ್ ನಾನು ಆಲ್ಮೋಸ್ಟ್ ವ್ಲಾಗ್ ಫುಲ್ ಮ್ಯೂಟ್ ಮಾಡಿದ್ದೀನಿ ಬಿಕಾಸ್ ಕಾಪಿರೈಟ್ ಬರುತ್ತೆ ಅಂತ ಹೇಳಿ. ಆ್ಯಂಡ್ ನನಗೆ ಇದರಲ್ಲಿ ತುಂಬ ಇಷ್ಟ ಆಗಿದ್ದ ಪಾರ್ಟ್ ಅಂದರೆ ಕೇಕು ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಟೇಸ್ಟು ಚೆನ್ನಾಗಿತ್ತು, ನೋಡೋದಕ್ಕೆ ಲುಕ್ ವೈಸು ಚೆನ್ನಾಗಿತ್ತು. ಸೊ ಇದು ಬಂದು ರಾಜ್ ಡಿಲೈಟಿಂದ ನಾಗರ್ಬಾವಿಲಿದೆ. ಸೊ ಯಾರಿಗಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ. ಸೊ ಇದೆಲ್ಲ ಕ್ರೆಡಿಟ್ಸ್ ಬಂದು ನಂದಿನಿ ಅಕ್ಕ ಮತ್ತು ಸವಿತಾ ಅಕ್ಕಗೆ ಹೇಳಲೇಬೇಕು ನಾನು, ಬಿಕಾಸ್ ಇದೆಲ್ಲ ಪ್ಲ್ಯಾನ್ ಮಾಡಿದ್ದವ್ರೆ. ಆ್ಯಂಡ್ ನಮ್ಮ ಅತ್ತೆ ಮಾವ, ನಮ್ಮ ದೊಡ್ಡತ್ತೆ, ನಮ್ಮ ಅಪ್ಪ ಅಮ್ಮ ಎಲ್ಲ ಬಂದಿದ್ದರು. ಸೊ ಅವ್ರನ್ನ ಯಾಕೆ ಬಿಟ್ಟು ಹೋಗೋದು ಅಂತ ಅವರು ಜಾಯ್ನ್ ಆಗಿದ್ದಾರೆ. ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಮೈಸೂರಿಗೆ ಹೋಗಿದ್ರು. ಸೊ ಮೈಸೂರಿಂದ ಮನೆಗೆ ಹೋಗ್ತಿದ್ರು. ಸೊ ನಾನೇ ಹೇಳ್ದೆ ಬನ್ನಿ ಈ ಥರ ಈವೆಂಟ್ ಮಾಡ್ತಿದ್ದೀವಿ, ಜಾಯ್ನ್ ಆಗಿ ಅಂತ. ಸೊ ಎಲ್ಲರೂ ಮನೆಗೆ ಬಂದಿದ್ರಲ್ವ, ಮನೆಯಿಂದ ಡೈರೆಕ್ಟ್ ಎಲ್ಲ ಇಲ್ಲಿಗೆ ಕರ್ಕೊಂಡು ಬಂದೆ. ಆ್ಯಂಡ್ ಕನಿಕಾ ಅಂತೂ 2 ಡೇಸ್ ಆರ್ 3 ಡೇಸ್ ಅನಿಸುತ್ತೆ, 3 ಡೇಸಿಂದ ವೆಯ್ಟ್ ಮಾಡ್ತಿದ್ಲು ಫೋಟೋಶೂಟು ಮತ್ತು ಇದಕ್ಕೆ ಎಲ್ಲ. ಸೊ ನಮ್ಮ ಮನೇಲಿ ಇದ್ಲು 2 ಡೇಸಿಂದ. ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಡ್ರೆಸ್ ಕೋಡ್ ಬಂದು ಎಲ್ಲರ ಹತ್ರ ಮೆಜಾರಿಟಿ ಬ್ಲ್ಯಾಕ್ ಇರುತ್ತೆ ಅಂತ ಬ್ಲ್ಯಾಕ್ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ನಮ್ಮ ಮನೇಲಿ ಆಲ್ರೆಡಿ 2 ಲಕ್ಷ್ಮಿ ಇದ್ದಾರೆ. ಸೊ ಮನೇಲಿ ಎಲ್ಲರಿಗೂ ಬಾಯ್ ಬೇಬಿ ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಆ್ಯಂಡ್ ಇಲ್ಲಿ ಕಾಣ್ತಿರೋ 2 ಮಕ್ಕಳು ಬಂದು ಒಬ್ಬಳು ಕನಿಕಾ, ನಿಮಗೆಲ್ಲ ಗೊತ್ತಿರುತ್ತೆ. ಆ್ಯಂಡ್ ಇನ್ನೊಬ್ಬಳು ಬಂದು ತೇಜು ಅಂತ, ದೇವ್ ಕಸಿನವರ ಮಗಳು. ಅವರಿಗೆ ಕೇಕ್ ತಿನ್ನೋದಕ್ಕೆ ಅರ್ಜೆಂಟು, ನಮಗೆ ಫೋಟೋಸು ವೀಡಿಯೋಸ್ ತಗೊಳ್ಳೋ ಅರ್ಜೆಂಟು. ಎಲ್ಲ ಟ್ವಿನ್ಸ್ ಅಂತ ರೇಗಿಸ್ತಿದ್ರು. ಸೊ ನಾನು ಹೇಳ್ತಿದ್ದೆ ಇಲ್ಲ ಒಂದೇ ಮಗು ಇರೋದು ನನ್ನ ಹೊಟ್ಟೆಲಿ ಅಂತ. ಆ್ಯಂಡ್ ನಮ್ಮ ಅತ್ತೆಯವ್ರಿಗೆ ಬೇಗ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಹೋದರೆ ಸಾಕು ಅಂತ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ಕಾಂಪಿಟೇಷನಲ್ಲಿ ಫೋಟೋಸ್ ತೊಗೋತಿದ್ರು ಇಬ್ಬರೂ, ನಂದು ಕ್ಲಿಕ್ ಮಾಡಿ ಅಂತ. ಸೊ ಒಬ್ಬಳ್ದು ಆ ಥರ ಫೋಟೋ ಪೋಸ್ ಆದರೆ, ಇಲ್ಲಿ ನೋಡ್ಬೋದು ಕನಿಕಂದು ಈ ಥರ ಪೋಸು. ಈಗಿನ ಜನ್ರೇಷನ್ ಮಕ್ಕಳೇ ಆ ಥರ ಅನಿಸುತ್ತೆ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ 1 hour ಅನಿಸುತ್ತೆ ತೊಗೊಂಡಿದ್ದು, ಅಂದರೆ ಈ ಥಿಯೇಟರ್ ಬುಕ್ ಮಾಡ್ಕೊಂಡಿದ್ದು. ಸೊ 1 hour ಏನಿತ್ತು ಅಷ್ಟು ಫೋಟೋಸ್ ತೊಗೊಂಡು ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಮಜಾ ಮಾಡ್ಕೊಂಡು ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಒಬ್ಬೊಬ್ರಿಗೆ ಒಂದೊಂದು ಚಿಂತೆ ಆದರೆ ಒಂದು ಫೋಟೋ ಪೋಸಸ್. ಯೂಶ್ವಲಿ ಮನೇಲೆಲ್ಲ ಜಂಕ್ ಫುಡ್ ಕೊಡಲ್ಲ. ಸೊ ಮಕ್ಳು ಏನು ಮಾಡ್ತಿದ್ರು ಅಂದರೆ ಅಲ್ಲಿರೋ ಜಂಕ್ ಫುಡ್ ಎಲ್ಲ ಎತ್ಕೊಂಡು ತಿಂತಿದ್ರು, ಲೈಕ್ ಕಪ್ ಕೇಕ್ಸ್ ಎಲ್ಲ. ಆ್ಯಂಡ್ ಫ್ಯಾಮಿಲಿ ಜೊತೆ ಎಲ್ಲ ಫೋಟೋಸ್ ತೆಗೆಸ್ಕೊಂಡು, ತುಂಬ ಫೋಟೋಸೇ ತೆಗೆಸ್ಕೊಂಡಿದ್ದೀನಿ ಆ್ಯಕ್ಚುಲಿ. ಕ್ಯಾಮ್ರಾದಲ್ಲಿದೆ, ನಾನು ಇನ್ನೂ ಶೇರ್ ಮಾಡಿಲ್ಲ ಬಿಕಾಸ್ ಅಷ್ಟು ಟೈಮು ಇಲ್ಲ ನನಗೆ ಸೇವ್ ಮಾಡ್ಕೊಳ್ಳೋಕ್ಕೆ. ಆದಮೇಲೆ ಕನಿಕಾ ಕೇಳ್ತಿದ್ಲು ಯಾರ್ಯಾರಿಗೆ ಯಾವ್ಯಾವ ಬೇಬಿ ಎಕ್ಸ್ಪೆಕ್ಟೇಷನ್ ಇದೆ ಅಂತ. ಯಾವ ಬೇಬಿ ಬೇಕು? ಗಂಡು ಮಗು ಯಾವುದನ್ನ ಆಗಿರಲಿ, ಆರೋಗ್ಯ ಆಗಿರಲಿ. ಯಾವ ಬೇಬಿ? ಬಾಯ್ ಯಾವ ಬೇಬಿ? ಗರ್ಲ್ ಬೇಬಿ. ಯಾವ ಬೇಬಿ? ಗರ್ಲ್ ಬೇಬಿ. ಯಾವ ಬೇಬಿ? ಗರ್ಲ್ ಬೇಬಿ. ಪ್ರಮಿಳಾ ಬೇಬಿ. ಯಾವ ಬೇಬಿ? ಹೇಳು ಸುಮ್ಮನೆ ಹೇಳು. ಆಂಟಿ ಯಾವ ಬೇಬಿ? ಸಾಯ್ ಬೇಬಿ. ಎಲ್ಲ ನಿಮ್ಗೆ ಯಾವ ಬೇಬಿ ಆಗುತ್ತೆ ಅನ್ಸುತ್ತೆ? ಬಾಯ್ ಬೇಬಿ. ನಿಮ್ಗೆ ಬಾಯ್ ಬೇಬಿ. ನಿಮ್ಗೆ? ನನಗೆ ಬಾಯಿ ಅಂತಾನೆ ಗೊತ್ತು, ಆದ್ರೆ ನನಗೆ ಗರ್ಲ್ ಬೇಬಿ. ನಿಮ್ಗೆ? ಯಾವ ಬೇಬಿ ಗೊತ್ತು? ಅದರಲ್ಲೇನು? ಗರ್ಲ್. ಓಕೆ, ಗರ್ಲ್ ಬೇಬಿ. ಓಕೆ, ಬಾಯ್. ನಿಮ್ಗೆ ಗಾಯತ್ರಕ್ಕ? ನಮ್ದು ಬಾಯಮ್ಮ. ಓಕೆ, ನಿಂಗೆ ಪಾ? ನನಗೆ ಯಾರು ಸರಿ ಅಮ್ಮ, ಆರೋಗ್ಯವಾಗಿ ಟ್ವಿನ್ಸ್ ಆಗುತ್ತೆ ಪಕ್ಕ. ಕೇಳೋಣ. ನನಗೆ ಬಾಯ್ ಅನ್ಸುತ್ತೆ, ಬಟ್ ಅದು ನನಗೂ ಗರ್ಲ್ ಬೇಬಿನೇ ಇಷ್ಟ. ಇಲ್ಲ, ಗರ್ಲ್ ಬೇಡ. ಓಕೆ ಓಕೆ, ಬಾಯ್ ಬಾಯ್. ಸೊ ಇಲ್ಲಿ ನೋಡ್ಬೋದು ಎಲ್ಲ ಆಲ್ಮೋಸ್ಟ್ ಬಾಯ್ ಅಂತಲೇ ಹೇಳ್ತಿದ್ದಾರೆ, ಬಿಕಾಸ್ ಎಲ್ಲರಿಗೂ ಬಾಯ್ ಬೇಕು ಅಂತಲೇ ಎಕ್ಸ್ಪೆಕ್ಟೇಷನ್ ಇತ್ತು. ಬಿಕಾಸ್ ಆಲ್ರೆಡಿ ಮನೇಲಿ ನಾನು ಹೇಳ್ದಾಗಲೇ 2 ಲಕ್ಷ್ಮಿ ನಮ್ಮ ಮನೇಲಿ ಇದ್ದಾರೆ. ಸೊ ಬಾಯ್ ಅಂತ ಇತ್ತು ಎಲ್ಲರಿಗೂ ಎಕ್ಸ್ಪೆಕ್ಟೇಷನು. ಆ್ಯಂಡ್ ಇಲ್ಲಿ ಕನಿಕಾ ಬೇಬಿ ಜೊತೆ ಮಾತಾಡ್ತಿದ್ಲು.
ನೀನು ಚಿಕ್ಕಮ್ಮನಿಗೆ ಪೇಯ್ನ್ ಮಾಡ್ತೀಯಾ, ನೋವು ಮಾಡ್ತೀಯಾ, ಕಿಕ್ ಮಾಡ್ತೀಯಾ, ನೀನು ಆಚೆ ಬಂದಮೇಲೆ ನೋಡ್ಕೋತೀನಿ ಅದು ಇದು ಅಂತ ಹೇಳ್ತಿದ್ದೆ. ನಾವೆಷ್ಟೇ ಮಾತಾಡಿದ್ರು ಮಕ್ಕಳು ಮಾತಾಡೋದೇ ಚಂದ ಆ್ಯಕ್ಚುಲಿ. ಅದೇ ಕ್ಯೂಟ್ ಆಗಿ ಯಾವ ತರ ಅಂತ ತೋರಿಸ್ಬೇಕು. ಸ್ಮಾಲ್ ಬೇಬಿ ಅಲ್ವಾ ದೊಡ್ಡ ಬೇಬಿ? ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬೇಕು. ಇದನ್ನ ಆರ್ಗಾನಿಕ್ ಬೆಳೆಸಬೇಕು. ನಾನು ಇದನ್ನ ಜಂಕ್ ಫುಡ್ ತಿನ್ಸಲ್ಲ, ಓನ್ಲಿ ಹೆಲ್ತಿ ಫುಡ್. ಆದ್ಮೇಲೆ ಸ್ಟಾರ್ಟ್ ಆಯಿತು ನೋಡಿ ಡ್ಯಾನ್ಸು. ಯಪ್ಪ ಅವರಿಬ್ಬರು ಕಾಂಪಿಟೇಷನ್ ಮೇಲೆ ಡ್ಯಾನ್ಸ್ ಮಾಡ್ತಿದ್ರು. ಸೊ ಅವ್ರದ್ದೆಲ್ಲ ಡ್ಯಾನ್ಸ್ ಆದಮೇಲೆ ಎಲ್ಲರೂ ಜಾಯ್ನ್ ಆದರು. ಬಿಕಾಸ್ ನಾನು ಹೇಳ್ತಿದ್ದೆ ಜಾಯ್ನ್ ಆದರೆ ಮಾತ್ರ ಇಲ್ಲಿರಿ, ಇಲ್ಲಾಂದರೆ ಆಚೆ ಹೋಗಿ ಅಂತ. ಅಲ್ಲಿರೋ ಎಲ್ಲರಿಗೂ ಕ್ಯಾಮ್ರಾ ಶೈ ಇದೆ, ಬಟ್ ಎಲ್ಲರಿಗೂ ಏನಂದರೆ ಡ್ಯಾನ್ಸ್ ಮಾಡಬೇಕು, ಮಜಾ ಮಾಡಬೇಕು ಅಂತ ಇದೆ. ಸೊ ಆಗೋ ಈಗೋ ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡಿದ್ರು. ಇಲ್ಲಿ ನಾನು ಹೇಳ್ತಿದ್ದೀನಿ ನೋಡಿ, ಡ್ಯಾನ್ಸ್ ಆಡೋ ಹೋಗಿದ್ರೆ ಮಾತ್ರ ಇಲ್ಲಿರಿ, ಇಲ್ಲಾಂದರೆ ಆಚೆ ಹೋಗಿ, ಇಲ್ಲಾಂದರೆ ಅವ್ರು ಯಾರೂ ಆಡಲ್ಲ ಅಂತ. ಸೊ ಆಮೇಲೆ ಎಲ್ಲರೂ ಬಂದರು. ಸೊ ಇದರಲ್ಲಿ ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡ್ತಿರೋದಂದರೆ ನಮ್ಮ ದೊಡ್ಡತ್ತೆ ಮತ್ತು ನಮ್ಮಮ್ಮ. ಗೈಸ್ ಯಾರು ಕಮೆಂಟ್ಸ್ ಮಾಡಬೇಡಿ ಅಥವಾ ಏನು ತಪ್ಪಾಗಿ ತಿಳ್ಕೊಬೇಡಿ. ಏನು ಈ ಥರ ಡ್ಯಾನ್ಸ್ ಮಾಡ್ತಿದ್ದಾರೆ ಅಥವಾ ಏನು ಇವ್ರು ಮಾಡ್ತಿದ್ದಾರೆ, ಹಂಗೆ ಮಾಡ್ತಿದ್ದಾರೆ, ಹಿಂಗೆ ಮಾಡ್ತಿದ್ದಾರೆ ಅಂತ. ಏನೋ ಅವ್ರು ಖುಷಿಗೆ ಮಾಡಿದ್ದಾರೆ ಆ್ಯಂಡ್ ಫೋರ್ಸ್ಫುಲಿ ಮಾಡಿಸಿರೋದು ಇದು. ಬಿಕಾಸ್ ಡ್ಯಾನ್ಸ್ ಮಾಡಲಿಲ್ಲ ಅಂದರೆ ಒಳಗಡೆ ಎಂಟ್ರಿ ಇಲ್ಲ, ಆಚೆ ಹೋಗಬೇಕು ಅಂತ ಹೇಳಿರೋ ಒಂದು ರೀಸನ್ಗೋಸ್ಕರ ಎಲ್ಲರೂ ಡ್ಯಾನ್ಸ್ ಮಾಡಿದ್ದಾರೆ ಅಷ್ಟೇ. ಬಟ್ ಎಂಡ್ ಆಫ್ ದ ಡೇ ಎಲ್ಲರೂ ಎಂಜಾಯ್ ಮಾಡಿದ್ರು. ಸೊ ಇದೆಲ್ಲ ಮುಗಿಸ್ಕೊಂಡು ಆ್ಯಕ್ಚುಲಿ ಅಲ್ಲೇ ಪ್ಲ್ಯಾನ್ ಮಾಡಿದ್ವಿ ನಾವು ಸ್ವಲ್ಪ ಗೇಮ್ಸ್ ಆಡ್ಸೋಣ ಅಂತ, ಬಟ್ ಟೈಮ್ ಇರಲಿಲ್ಲ ಅಂತ ಹೇಳಿ ಮನೇಲಿ ಗೇಮ್ಸ್ ಕಂಡಕ್ಟ್ ಮಾಡಿದ್ವಿ. ಅದು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನಾನು ನಿಮಗೆ. ऐसा मैं सोचती थी। फिर एक छोटी सी गलती की